ಭಗವದ್ಗೀತೆ ಅಧ್ಯಾಯ 5 ಕರ್ಮಸನ್ಯಾಸ ಯೋಗ ಶ್ಲೋಕ 18 ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಶುನಿಶ್ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ. ಪಂಡಿತಾಹ ಜ್ಞಾನಿಗಳು, ವಿದ್ಯಾವಿನಯ ಸಂಪನ್ನೆ ವಿದ್ಯಾ ಮತ್ತು ವಿನಯಯುಕ್ತರಾದ ಬ್ರಾಹ್ಮಣನಲ್ಲಿ, ಚ ಹಾಗೂ ಗವಿ ಹಸುವಿನಲ್ಲಿ, ಅಸ್ತಿನಿ ಆನೆಯಲ್ಲಿ, ಶುನಿ ನಾಯಿಯಲ್ಲಿ, ಚ ಮತ್ತು ಶ್ವಪಾಕೆ ಚಾಂಡಾಲನಲ್ಲಿ, ಸಮದರ್ಶಿನಃ ಏವ ಸಮದರ್ಶಿಗಳಾಗಿಯೇ ಇರುತ್ತಾರೆ. ಈ ಶ್ಲೋಕದ ಅರ್ಥ ಹೀಗಿದೆ. ಜ್ಞಾನಿಗಳು ವಿದ್ಯಾ ಮತ್ತು ವಿನಯಯುಕ್ತರಾದ ಬ್ರಾಹ್ಮಣನಲ್ಲಿ ಹಾಗೂ ಹಸುವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ ಮತ್ತು ಚಾಂಡಾಲನಲ್ಲಿ ಸಮದರ್ಶಿಗಳಾಗಿಯೇ ಇರುತ್ತಾರೆ. ಈ ಶ್ಲೋಕದ ವಿವರಣೆ ಹೀಗಿದೆ. ಜ್ಞಾನಿಗಳು ಎಲ್ಲ ಕಡೆಗಳಲ್ಲೂ ಆತ್ಮನನ್ನೇ ನೋಡುವರು. ವಿವಿಧ ಅಲೆಗಳಲ್ಲಿ ಸಾಗರವು ಬೇರೆ ಬೇರೆಯಾಗಿ ಇಲ್ಲ. ಚಿನ್ನವು ಬೇರೆ ಬೇರೆ ಆಭರಣಗಳಲ್ಲಿ ಬೇರೆ ಬೇರೆ ಅಲ್ಲ. ಅದರಂತೆಯೇ ಎಲ್ಲ ಮಣ್ಣಿನ ಮಡಕೆಗಳಲ್ಲೂ ಮಣ್ಣು ಒಂದೇ ಆಗಿರುತ್ತದೆ. ಅಂತೆಯೇ ಅಹಂಕಾರವಿಲ್ಲದ ವ್ಯಕ್ತಿ ತನ್ನ ನಿಜ ಸ್ವರೂಪವನ್ನು ಗುರುತಿಸಿದ ಮೇಲೆ ಬಾಹ್ಯ ಪ್ರಪಂಚದ ನಾನಾ ರೂಪಗಳಲ್ಲಿ ಯಾವ ರೀತಿಯಲ್ಲೂ ಯಾವ ವ್ಯತ್ಯಾಸವನ್ನೂ ಕಾಣುವುದಿಲ್ಲ. ವ್ಯತ್ಯಾಸವೇನಾದರೂ ಕಂಡುಬಂದಲ್ಲಿ ಅದು ವಿವಿಧ ಉಪಾಧಿಗಳ ವ್ಯತ್ಯಾಸವಷ್ಟೇ. ಶರೀರ ಬಣ್ಣದಲ್ಲಿ ಅಥವಾ ಮನಸ್ಸಿನ ಸ್ವಭಾವದಲ್ಲಿ ಅಥವಾ ಬುದ್ಧಿಯ ಸೂಕ್ಷ್ಮತೆಯಲ್ಲಿ ವ್ಯತ್ಯಾಸ ಇರಬಹುದು. ಆದರೆ ಜೀವನಾಧಾರವಾದರೂ ಎಲ್ಲ ಕಾಲದಲ್ಲೂ ಎಲ್ಲೆಲ್ಲೂ ಒಂದೇ ಆಗಿರ್ತದೆ. ಆದ್ದರಿಂದಲೇ ಪಂಡಿತರಾದವರು, ಆತ್ಮಜ್ಞಾನಿಗಳು ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಾಗಲಿ, ಹಸುವಿನಲ್ಲಾಗಲಿ, ಆನೆಯಲ್ಲಾಗಲಿ, ನಾಯಿಯಲ್ಲಾಗಲಿ ಅಥವಾ ಚಂಡಾಲನಲ್ಲಾಗಲಿ ಆತ್ಮನನ್ನೇ ಗುರುತಿಸುತ್ತಿರುತ್ತಾರೆ. ಸಾಕ್ಷಾತ್ಕಾರದ ಹೆಗ್ಗುರುತು ಸಮದರ್ಶಿತ್ವ. ಪರಿಪೂರ್ಣನಾದವನು ಇಷ್ಟಾನಿಷ್ಟಗಳಲ್ಲಿ ಭೇದವನ್ನೇ ಕಾಣುವುದಿಲ್ಲ. ಎಲ್ಲ ರೂಪಗಳಲ್ಲೂ ಮತ್ತು ಸಂದರ್ಭಗಳಲ್ಲೂ ಚೈತನ್ಯ ಸ್ವರೂಪವಾದ ಆತ್ಮನನ್ನೇ ಕಾಣುತ್ತಾನೆ. ಆಚಾರ್ಯ ಶಂಕರರು ಈ ಶ್ಲೋಕದ ಮೇಲೆ ವ್ಯಾಖ್ಯಾನ ಬರೆಯುತ್ತಾ ಗೌತಮ ಸ್ಮೃತಿಯನ್ನು ಉಲ್ಲೇಖಿಸಿರುತ್ತಾರೆ. ಅದರಲ್ಲಿ ಯಾರನ್ನು ಗೌರವಿಸಬೇಕೋ ಅಂಥವರನ್ನು ಗೌರವಿಸದಿದ್ದರೂ ಪಾಪ, ಯಾರು ಗೌರವಕ್ಕೆ ಅರ್ಹರಲ್ಲವೋ ಅಂತಹವರನ್ನು ಗೌರವಿಸಿದರೂ ಪಾಪ ಎಂದು ಹೇಳುತ್ತದೆ. ಹೀಗೆ ಸ್ಮೃತಿಯ ನಿರೂಪಣೆಗನುಸಾರವಾಗಿ ಬ್ರಾಹ್ಮಣನನ್ನು ಗೌರವಿಸುವಷ್ಟೇ ನಾಯಿಯನ್ನು ಗೌರವಿಸಿದರೆ ಅಥವಾ ನಾಯಿಯನ್ನು ಗೌರವಿಸುವಷ್ಟೇ ಬ್ರಾಹ್ಮಣನನ್ನು ಗೌರವಿಸಿದರೆ ಎರಡೂ ಪಾಪವಾಗುತ್ತದೆ ಆದರೆ ಇಲ್ಲಿ ಹಾಗಲ್ಲ ಎಂಬುದನ್ನು ತೋರಿಸಲು ಮುಂದಿನ ಶ್ಲೋಕವನ್ನು ಹೇಳುತ್ತಾನೆ.